ಸಮ ಎಂದವನು ನೆಲ ಜಲಗಳನ್ನು ಉಸಿರೆಂದವನು ಕೆಂಪೇಗೌಡ. ಕೊರಟಗೆರೆಯಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಭವನ ನಿರ್ಮಾಣಕ್ಕೆ 2 ಉದ್ಯಮಿಗಳು ಒಟ್ಟು 1,01,00,000 ರೂಪಾಯಿ ನೆರವನ್ನ ಘೋಷಿಸಿದ್ದು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ. ಮತಗಳನ್ನು ಸಮ ಎಂದವನು ನೆಲ ಜಲಗಳನ್ನು ಉಸಿರೆಂದವನು ಕೆಂಪೇಗೌಡ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಕೊರಟಗೆರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸಾಧಾರ ಸಮುದಾಯ ಭವನದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಕೆಎಂ, ಕೆಂಪೇಗೌಡರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಎಲ್ಲ ಜಾತಿ ಧರ್ಮದ ಜನರನ್ನ ಒಗ್ಗೂಡಿಸಿ ಕೆರೆ, ಕಟ್ಟೆ, ದೇವಾಲಯ ಹಾಗೂ ಮಾರುಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ಬೆಂಗಳೂರಿಗೆ ಭದ್ರಾ ಅಡಿಪಾಯ ಹಾಕಿದ ದೂರದೃಷ್ಟಿಯ ಆಡಳಿತಗಾರರಾಗಿದ್ರು ಎಂದು ಬಣ್ಣಿಸಿದರು. ಅವರ ಆದರ್ಶಗಳನ್ನು ಯುವಜನತೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು. ಇವತ್ತು ನಾವು ಶಿವಗಂಗೆ ನೋಡ್ತೀವಿ, ಗಂಗಾಧರೇಶ್ವರ ಬೆಟ್ಟ ನೋಡ್ತೀವಿ. ಖಜಾನೆಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ರಾಮನಗರದಲ್ಲಿ ಒಂದು ಹಳೆಯ ಕಾಲದಲ್ಲಿ ಖಜಾನೆ ಮಾಡಿದ್ರು. ಇವತ್ತು ನಾವು ನೋಡ್ತೀವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಶಿವಗಂಗೆಗೆ ಸುರಂಗ ಮಾರ್ಗದಲ್ಲಿ ಖಜಾನೆಯನ್ನ ತಗೊಂಡು ಹೋಗ್ತಾ ಇದ್ರು ಅಂತೇಳಿ ಐತಿಹ್ಯ ಇದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಆದ ನಂತರ ಕೃಷ್ಣದೇವರಾಯನನ್ನ ಬೀಳಿಸುವಂತ ಒಂದು ವ್ಯಕ್ತಿತ್ವ ಯಾವುದಾದ್ರೂ ಬೆಳೆಯಿದೆ ಅಂದ್ರೆ ಅದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಕರ್ನಾಟಕದ ಇತಿಹಾಸವನ್ನು ನಾವು ನೋಡಿದಾಗ ಇಮ್ಮಡಿ ಪುಲ್ಕೇಶಿ, ಕದಂಬ ಅರಸರು, ಗಂಗರು, ಚೋಳರು ಅಂತ ನಾವು ನೋಡ್ತೀವಿ. ಪ್ರಾಚೀನ ಇತಿಹಾಸವನ್ನು ನೋಡಿದಾಗ, ಆಧುನಿಕ ಇತಿಹಾಸವನ್ನು ನೋಡಿದಾಗ ಕೆಂಪೇಗೌಡರು ಇದ್ರೆ ಕರ್ನಾಟಕ ಇತಿಹಾಸ ಪ್ರಾರಂಭ ಆಗೋದಿಲ್ಲ, ಮುಗಿಯೋದು ಇಲ್ಲ. ಮೈಸೂರು ಅರಸರು ಎಷ್ಟು ಮುಖ್ಯನೋ ಅದೇ ರೀತಿ ಕೆಂಪೇಗೌಡರು ಕೂಡ ಅಷ್ಟೇ ಮುಖ್ಯ ಆಗಿದ್ದಾರೆ. ಅದೇ ರೀತಿಯಾಗಿ ಸಾವಿರಾರು ಕೆರೆಗಳನ್ನ ಕಟ್ಟಿಸಿದ್ರು. ಮೂಲ ಕೃಷ್ಣದೇವರಾಯ ತಾಯಿ ಹೆಸರು ಕಟ್ಟಿಸಿದ್ರೆ ಕೆಂಪೇಗೌಡರು ಕೆಂಪಾಂಬುದಿ ಅಂತೇಳಿ ಮನೆದೇವರ ಹೆಸರಲ್ಲಿ ಕೆರೆ ಕಟ್ಟಿಸ್ತಾರೆ. ಧರ್ಮಾಂಬುದಿ ಅಂತೇಳಿ ನಾನು ಧರ್ಮವನ್ನ ಪಾಲಿಸ್ತೇನೆ, ಆಚರಣೆ ಮಾಡ್ತೇನೆ, ಆದರ್ಶವನ್ನ ಉಳಿಸ್ಕೊತೀನಿ ಅಂತೇಳಿ ಧರ್ಮಾಂಬುದಿ ಕೆರೆಯನ್ನ ಕಟ್ಟಿಸ್ತಾರೆ. ಸಂಪಂಗಿ ರಾಮನಗರ ಕೆರೆಯನ್ನ ಕಟ್ಟಿಸ್ತಾರೆ. ಚೆನ್ನಮ್ಮ ಕೆರೆಯನ್ನ ಕಟ್ಟಿಸ್ತಾರೆ. ಹೀಗೆ ಸಾವಿರಾರು ಕೆರೆಗಳನ್ನ ಕಟ್ಟಿಸಿ ಬೆಂದ ಕಾಡುವರನ್ನ ಬೆಣ್ಣೆಯ ಬೆಳ್ಳುವರನ್ನಾಗಿ ಮಾಡ್ತಾರೆ. ಅಂತ ಕೀರ್ತಿ ನಮ್ಮ ಕೆಂಪೇಗೌಡರು ಸಲ್ಲುತ್ತೆ. ಇನ್ನು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಎಂಎನ್ಜೆ ಗ್ರೂಪ್ನ ಸಂಸ್ಥಾಪಕ ಎಂಎನ್ಜೆ ಮಂಜುನಾಥ್, ಕೆಂಪೇಗೌಡರ ಅಭಿವೃದ್ಧಿ ಹಾಗೂ ವ್ಯಾಪಾರ ದೃಷ್ಟಿಕೋನವೇ ಬೆಂಗಳೂರಿಗೆ ಜಾಗತಿಕ ಮಟ್ಟದ ಗುರುತನ್ನ ತಂದುಕೊಟ್ಟಿದೆ ಎಂದು ಹೇಳಿದ್ರು. ಇದೇ ವೇಳೆ ಕೊರಟಗೆರೆಯಲ್ಲಿ ನಿರ್ಮಾಣವಾಗಲಿರುವ ಒಕ್ಕಲಿಗ ಸಮುದಾಯ ಭವನಕ್ಕೆ ತಮ್ಮ ವತಿಯಿಂದ 50 ಲಕ್ಷ ರೂಪಾಯಿ ದೇಣಿಗೆಯನ್ನ ಘೋಷಿಸಿದ್ರು. ಇನ್ನು ಇದರ ಬೆನ್ನಲ್ಲೇ ಪಿಎನ್ಕೆ ಟೌನ್ಶಿಪ್ ಮಾಲೀಕರಾದ ಪಿಎನ್ ಕೃಷ್ಣಮೂರ್ತಿ ಅವರು ಸಮುದಾಯ ಭವನ ನಿರ್ಮಾಣಕ್ಕೆ 51 ಲಕ್ಷ ರೂಪಾಯಿ ನೆರವನ್ನ ಘೋಷಿಸಿದ್ರು. ನಮ್ಮ ಸಮುದಾಯ ಮಾತ್ರವಲ್ಲದೆ ಇತರೆ ಸಮುದಾಯಗಳ ಅಭಿವೃದ್ಧಿಗೂ ಸಹಕಾರ ನೀಡುವುದಾಗಿ ತಿಳಿಸಿದ ಅವರು, ಶಾಲಾ ಮಕ್ಕಳು, ದೇವಾಲಯಗಳು ಹಾಗೂ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಸದಾ ಜನರೊಂದಿಗೆ ನಿಲ್ಲುವುದಾಗಿ ಭರವಸೆಯನ್ನ ನೀಡಿದ್ರು. ಹಿಂದೆ ನಮ್ಮ ಯಜಮಾನ ಹೇಳಿದ್ರು, ಲಕ್ಷ್ಮಣ ಕೈಲೂರು ಆವರಣಿ ನೋಡ್ಕೊಂಡು ಮಾಡಿದ್ರೆ ಜವಾಬ್ದಾರಿಯಿಂದ ಈಗ ಕೆಲಸ ಮಾಡ್ರಿ ಅಂತ 2-3 ಸತಿ ಒತ್ತಿ ಹೇಳಿದ್ರು. ಇಲ್ಲ ಈ ಸತಿ ಮಾಡೋಣ, ಎಲ್ಲಾರು ನೀವೆಲ್ಲ ಸಹಾಯ ಮಾಡಿ, ನೀವೆಲ್ಲ ಮಾರ್ಗದರ್ಶಿ ಬಳಿ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾತಾಡಿದ್ರು. ಎಲ್ಲಾರು ಒಂದು ಮಾರ್ಗದರ್ಶನ ಕೊಟ್ಟರು. ಆ ಕೊಟ್ಟಿದ ನಂತರ ಪೂರ್ವಭಾವಿ ಸಭೆಯಲ್ಲೇನೋ ತೀರ್ಮಾನ ಆಯಿತು, ಕಾರ್ಯಕ್ರಮ ಚೆನ್ನಾಗಿ ಮಾಡೋಣ ಅಂತ. ಕಾರ್ಯಕ್ರಮ ಚೆನ್ನಾಗಿದೆ, ನೀವೆಲ್ಲರೂ ಬಂದಿತ್ತು, ಎಲ್ಲಾರು ತುಂಬಾ ಖುಷಿ ಆಯಿತು. ಮುಂದಿನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಕಾಮರಾಜರ ಕೂಡ ಹೇಳಿದ್ರು. ಈ ಕಾರ್ಯಕ್ರಮ ಇದು ಮುಂದಿನ ನಮ್ಮ ಒಕ್ಕಲಿಗರ ಸಮುದಾಯ ಭವನ ಕಟ್ಟಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಇಡೀ ಸರ್ಕಾರ ನಮ್ಮ ಸಮುದಾಯದ ಹಿರಿಯರು, ಮುಖಂಡರು ಮತ್ತೆ ನಮ್ಮ ಸಮುದಾಯದಲ್ಲಿ ಸುಮಾರು ಜನ ಉದ್ಯಮಿಗಳಿದ್ದಾರೆ. ಅವರೆಲ್ಲ ಕೈ ತೋರಿಸಿದ್ರೆ ದೊಡ್ಡ ವಿಚಾರನೇ ಅಲ್ಲ. ನಮ್ಮ ಸಮುದಾಯ ಭವನ ಕಟ್ಟಕ್ಕೆ ನಾನು ನನ್ನ ಶ್ರಮ ದುಡ್ಡು 50 ಲಕ್ಷ ರೂಪಾಯಿ ದೇಣಿಗೆ ಅಂತೀನಿ. ನಾನು 50 ಲಕ್ಷ ರೂಪಾಯಿ ನಮ್ಮ ಸಮುದಾಯ ಕಟ್ಟಣ. ಮುಂದಿನ 1 ವರ್ಷದಲ್ಲೋ 2 ವರ್ಷದಲ್ಲೋ
ನಮ್ಮ ಸಮುದಾಯ ಭವನದಲ್ಲೇ ಕಾರ್ಯಕ್ರಮ ಮಾಡೋಣ. ತುಂಬಾ ಆಸೆ ಇದೆ ನನಗೆ. ಖಂಡಿತವಾಗ್ಲೂ ಕಟ್ಟಣ. ಎಲ್ಲಾ ಸಣ್ಣ ಸಮುದಾಯಗಳನ್ನು ಕಟ್ಟಿದ್ದಾರೆ. ಅವ್ರ ಜೊತೆ ನಾವು ಸೇರಿಸಿ ಕಟ್ಟಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಆಸೆ ನನಗೆ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿರೋದ್ರಿಂದ ನಮಗೆ ತುಂಬಾ ಖುಷಿಯಾಗಿದೆ. ಈ ಕಾರ್ಯಕ್ರಮ ಇನ್ನೂ 4-5 ಜನ ಮಾತಾಡಿದ್ದಾರೆ. ಈ 2 ಮಾತಾಡೋಕೆ ಬಗ್ಗೆ ನಾನಾದ್ರೂ ಸಹ ಇವತ್ತು ಕೆಂಪೇಗೌಡರು ಇಲ್ಲ ಅಂತಂದ್ರೆ ನಾವು ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಬೆಂಗಳೂರನ್ನ ಕಟ್ಟದ್ದು, ಬೆಂಗಳೂರಿಗೆ ಅಡಿಪಾಯವನ್ನು ಹಾಕೊಟ್ಟದ್ದು, ಇವತ್ತು ಅವರ ಬಗ್ಗೆ ಇತಿಹಾಸವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ನಮ್ಮ ಸಂಘದ ವತಿಯಿಂದ ಒಬ್ಬ ಪುಣ್ಯವಂತರನ್ನ ಕರೆಸಿ ಅವರ ಆಚಾರ ವಿಚಾರಗಳನ್ನ ನಮಗೆಲ್ಲ ತಿಳಿಸ್ತಾರೆ. ಕೆಂಪೇಗೌಡರ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಅಂತಂದ್ರೆ ಇಡೀ ದೇಶಗಳೆಲ್ಲ ನಮ್ಮನ್ನ ನೋಡ್ತಕ್ಕಂಥದ್ದು ಒಂದು ಅಭಿವೃದ್ಧಿಯ ಒಂದು ನಗರ ಅಂದ್ರೆ ಅದು ಬೆಂಗಳೂರು. ಕೆಂಪೇಗೌಡರು ಮಾಡಿರ್ತಕ್ಕಂಥ ಸಾಧನೆಗಳು ಅವ್ರು ಹೇಳಿದಾಗೆ ಸಾವಿರಾರು ಕೆರೆ ಕೊಡೆಗಳನ್ನ ಕಟ್ಟಿಸ್ತಕ್ಕಂಥದ್ದು. ಇವತ್ತು ಅದೆಲ್ಲ ಬೆಂಗಳೂರಲ್ಲಿ ನಶಿಸಿಕೊಂಡಿದೆ, ಯಾವ್ದು ಇಲ್ಲ ಇವಾಗ. ಅದೆಲ್ಲ ಕೆರೆಗಳನ್ನ ಮುಚ್ಚಿ ಇವಾಗ ಅಪಾರ್ಟ್ಮೆಂಟ್ಗಳು ಬಂದ್ಬಿಟ್ಟಿದೆ, ಮನೆಗಳು ಕಟ್ಟಿದ್ದಾರೆ. ಒಳ್ಳೆಯವರು ಅದನ್ನ ಉಪಯೋಗ ಮಾಡಿಕೊಂಡಿದ್ದಾರೆ. ಆದ್ರೆ ಅವತ್ತು ಕಟ್ಟಿರ್ತಕ್ಕಂಥದ್ದು ಎಷ್ಟೋ ಹಂಗೆ ಉಳ್ಕೊಂಡಿದೆ. ಅವ್ರು ಏನ್ ಮಾಡಿದ್ರು, ಏನ್ ಕೆಲಸಗಳು ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು. ನಾನು ಹಿಂದೆ ಮತ್ತೊಮ್ಮೆ ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರೆ ಮುಂದಿನ ಬಾರಿ ನಮ್ಮ ಬೆಂಗಳೂರು ಬಂದಿದ್ದಾರೆ. ಈ ಕೆಂಪೇಗೌಡರ ಬಗ್ಗೆ ಬಹಳ ಆಳವಾಗಿ ತಿಳಿದಿರೋದು ನೀವೆಲ್ಲ ನೋಡಿದ್ರಿ. ಎಲ್ಲ ಹೆಸರು ಗೊತ್ತಾಗ್ಬಿಡ್ತಾರೆ. ಚೇತಳ್ಳಿ ಕೃಷ್ಣಪ್ಪ ಅಂತ ಹೇಳಿ ಅವರು ಮೂಲತಃ ಚೇತಳ್ಳಿಯವರು, ಅಲ್ಲೇ ಬೆಂಗಳೂರಲ್ಲಿ ರಾಜಾಜಿ ಬಸವೇಶ್ವರ ಇತ್ತು. ಅವರು ನಮ್ಮ ಕೆಂಪೇಗೌಡರ ಬಗ್ಗೆ ಅದು ಹುಡುಗಿದ್ದಾರೆ ಅವರು. ಯಾಕೆಂದ್ರೆ ಅವಾಗ ಅವರು ಹೊರಗಡೆ ಇದ್ದಂತ ಸಮಯದಲ್ಲಿ ಫುಲ್ ಇತಿಹಾಸವನ್ನ ನಾವು ಸುಮಾರು ಬಾರಿ ಅವರ ಭಾಷಣ ಕೇಳಿದ್ರೆ, ಕೆಂಪೇಗೌಡರ ಬಗ್ಗೆ ಕೇಳಬೇಕು ಅಂದ್ರೆ ನಮ್ಮ ಭಾಷಣಕಾರರು ಬಹಳ ಚೆನ್ನಾಗಿ ಹೇಳುದು. ಅವ್ರದಿಂದ ವಾಯ್ಸ್ ತುಂಬಾ ಚೆನ್ನಾಗಿ ಜೋರಿದೆ. ನೀವೆಲ್ಲರೂ ಹತ್ತಿರವಾಗಿ ನಿಮಗೆ ತಿಳಿಸತಕ್ಕಂಥ ಕೆಲಸವನ್ನ ಮುಂದಿನ ಬಾರಿ ನಾವು ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಮಾತುಗಳು ಹೇಳಿ ಈ ಕೆಂಪೇಗೌಡರ ಜಯಂತಿಗೆ ನನ್ನ ಕರೆಸಿ ಮಾತಾಡ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು ಎಂಎನ್ಜಿ ಮಂಜುನಾಥ್ ಹಾಗೂ ಪಿಎನ್ ಕೃಷ್ಣಮೂರ್ತಿ ಅವರ ಉದಾರ ದಾನವನ್ನ ಶ್ಲಾಘಿಸಿದ್ರು. ಸಮುದಾಯ ಭವನ ನಿರ್ಮಾಣ ಕಾರ್ಯಕ್ಕೆ ಇನ್ನಷ್ಟು ದಾನಿಗಳು ಮುಂದೆ ಬರಬೇಕೆಂದು ಮನವಿಯನ್ನ ಮಾಡಿದ್ರು. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಒಟ್ಟಾರೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ವೇದಿಕೆಯಲ್ಲಿಯೇ ಒಕ್ಕಲಿಗ ಸಮುದಾಯ ಭವನ ನಿರ್ಮಾಣಕ್ಕೆ ಒಟ್ಟು 1,01,00,000 ರೂಪಾಯಿ ನೆರವಿನ ಘೋಷಣೆ ನಡೆದಿದ್ದು, ಸಾರ್ವಜನಿಕರು ಹಾಗೂ ಸಮುದಾಯದ ಮುಖಂಡರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಮತಗಳನ್ನು ಸಮಯಂದವನು ನೆಲ ಜಲಗಳನ್ನು ಉಸಿರೆಂದವನು ಕೆಂಪೇಗೌಡ.